ಅಂದರೆ ಎಲ್ಲ ಜಾನರನ್ನು ನಾವು ಬರೆಯುವಂಥವ್ರು ಆಗಬೇಕು. ಯಾಕಂದರೆ ಒಬ್ಬ ಮನುಷ್ಯನಲ್ಲಿ ಎಲ್ಲ ರೀತಿಯಾದಂಥ ಭಾವನೆ ಓಡಾಡ್ತಾ ಇರುತ್ತೆ. ಒಬ್ಬ ಮನುಷ್ಯನಲ್ಲಿ 9 ಎಮೋಷನ್ ಇದೆ. ಆ 9 ಎಮೋಷನ್ನು ನೀನು ತರಬೇಕು. ಅದೇ ನಿನ್ನ ಕೆಲಸ ಆ್ಯಸ್ ಅ ರೈಟರ್ ಅಂತ. ಕೆಲವೊಂದು ಸಾಂಗಿಗೆ ಫುಲ್ ಕತೆ ಬೇಕಾಗುತ್ತೆ, ಕೆಲವೊಂದು ಸಾಂಗಿಗೆ ಬರೀ ನಮಗೆ ಆ ಸಿಚುವೇಶನ್ ಬೇಕಾಗುತ್ತೆ, ಇನ್ನು ಕೆಲವೊಂದು ಸಾಂಗಿಗೆ ಏನೂ ಇರಲ್ಲ. ಆ ಟೈಮಿಗೆ ತಕ್ಕಂತೆ. ಜೊತೆಗೆ ಈಗ ಭೀಮಾ ಸಿನಿಮಾದಲ್ಲಿ ನೋಡೋದಾದ್ರೆ ಸೈಕ್ ಎಲ್ಲಾನು ಸೈಕ್ ಅದು ಒಂದು ರೀತಿ ಇದೆ. ಸೊ ಇನ್ನೊಂದು ಸಾಂಗು ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಮತ್ತು ಇನ್ನೊಂದು ಹೇಳಿದ್ರಲ್ಲ ಆಡಿ ಬಾ ಮಗನೇ, ಮೂರು ಕೂಡ ವೇರಿಯಸ್ ಜಾನರು. ಹೇಗೆ ಮ್ಯಾನೇಜ್ ಮಾಡ್ತೀರಿ ಅಂತ? ಒಂದಕ್ಕೊಂದು ಕನೆಕ್ಷನ್ನು ಇಲ್ಲ, ಜೊತೆಗೆ ಸಿಚುವೇಶನಿಗೆ ತಕ್ಕಂತೆ ಹೇಗೆ ಬರೆಯೋದು? ಏನು ಐಡಿಯಾಸ್ ಎಲ್ಲಿಂದಾದ್ರೂ ಇನ್ಪುಟ್ಸ್ ತಗೋತೀರಾ ಹೇಗೆ? ನಮಗೆ ಹೌದು, ಇನ್ಪುಟ್ ನಾವು ಡೇ ಆ್ಯಂಡ್ ಡೇ ಔಟ್ ನಾವು ಅದನ್ನು ರಿಸರ್ಚ್ ಮಾಡ್ತಾ ಇರ್ತೀವಿ. ಯಾಕಂದರೆ ಸಾಂಗ್ ಬಂದಾಗ ನಾವು ಪ್ರಿಪೇರ್ ಆಗಬಾರ್ದು. ಅಂದರೆ ಎಕ್ಸಾಮ್ಗೆ ಓದ್ದಂಗಲ್ಲ ಇದು. ಯಾಕಂದರೆ ನಮಗೆ ಸಾಂಗ್ ಅನ್ನೋದೇ ಒಂದು ಇನ್ನೊಬ್ಬರ ಜೀವನ ಶೈಲಿಯನ್ನು ಹೇಳ್ತಾ ಇರ್ತೀವಿ ನಾವು. ಸೊ ಅದನ್ನು ನಾವು ಡೈಲಿ ಅಬ್ಸರ್ವ್ ಮಾಡ್ತಿರ್ಬೇಕು. ಯಾಕೆ ಈ ಒಂದು ಸ್ಟೈಲ್ನ ಯಾಕೆ ಚೂಸ್ ಮಾಡ್ತಾರೆ ಜನ, ಇಲ್ಲ ಅವ್ರು ಈ ಪಾತ್ನ ಯಾಕೆ ಚೂಸ್ ಮಾಡ್ತಾರೆ ಅಂತ. ಸೊ ಅದನ್ನು ನಾವು ರೀಡ್ ಮಾಡ್ತಿದ್ರೆ ನಮಗೆ ಇನ್ನೊಂದು ದಿನ ಸಿನಿಮಾಲ ಆ ಸಿಚುವೇಶನ್ ಕಟ್ಕೊಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಅವಾಗ ಈ ಜಾನರ್ ಶಿಫ್ಟು ಅದು ನನಗೆ ಶುರು ಮಾಡಿದಾಗ್ಲಿಂದನೇ ನನಗೆ ಒಂದು ತುಂಬ ಸ್ಟ್ರಾಂಗ್ ಬಿಲೀಫ್ ಇತ್ತು. ಅಂದರೆ ಎಲ್ಲ ಜಾನರನ್ನು ನಾವು ಬರೆಯುವಂಥವ್ರು ಆಗಬೇಕು. ಯಾಕಂದರೆ ಒಬ್ಬ ಮನುಷ್ಯನಲ್ಲಿ ಎಲ್ಲ ರೀತಿಯಾದಂಥ ಭಾವನೆ ಓಡಾಡ್ತಾ ಇರುತ್ತೆ. ಒಂದೇ ಭಾವನೆಗೆ ನಾವು ಫಿಕ್ಸ್ ಆಗೋಕ್ಕಾಗಲ್ಲ. ಅದ್ರ ಜೊತೆಗೆ ನನಗೆ ಒಂದು ಸಲ ನಾವು ಅವನೇ ಶ್ರೀಮನ್ನಾರಾಯಣ ಜರ್ನಿಲಿ ಇರ್ಬೇಕಾದ್ರೆ ನನಗೆ ತೆಲುಗು ದೊಡ್ಡ ಲಿರಿಸಿಸ್ಟ್ ಅವರು ರಾಮಜೋಗಯ್ಯ ಶಾಸ್ತ್ರಿ ಅಂತ, ಅವರು ನನಗೆ ಹೇಳಿದ್ರು, ಒಬ್ಬ ಮನುಷ್ಯನಲ್ಲಿ 9 ಎಮೋಷನ್ ಇದೆ. ಆ 9 ಎಮೋಷನ್ನು ನೀನು ತರಬೇಕು. ಅದೇ ನಿನ್ನ ಕೆಲಸ ಆ್ಯಸ್ ಅ ರೈಟರ್ ಅಂತ. ಸೊ ನನಗೆ ಅವಾಗ ತುಂಬ ಅದು ನನ್ನ ಕಾಡಿತ್ತು. ಯಾಕಂದರೆ ಅವರೆಲ್ಲ ರಾಜ್ಯ ಪ್ರಶಸ್ತಿ ಈ ಥರ ದೊಡ್ಡ ಮಟ್ಟದ ರೈಟರ್. ಸೊ ಅವ್ರು ಹಂಗೆ ಹೇಳ್ತಾ ಇದ್ದಾರೆ ಅಂತಂದರೆ ಅದನ್ನು ನಾವು ಯಾಕೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕೆ ಶುರು ಮಾಡಬಾರ್ದು ಅಂತ. ಸೊ ನನಗೆ ಅಲ್ಲಿಂದ ಈ ಜಾನರ್ ಶಿಫ್ಟ್ನ ನಾನು ಕಲಿಬೇಕು ಅಂದರೆ ಇದನ್ನು ನಮ್ಮೊಳಗೆ ಒಂದಾಗಿಸ್ಕೊಂಡ್ಬಿಡ್ಬೇಕು. ಆವಾಗಲೇ ನಾವು ಬೇರೆ ಬೇರೆ ಎಮೋಷನ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗೋದು ಅಂತ ನನಗೆ ಅಲ್ಲಿಂದನೂ ತುಂಬ ಸ್ಟ್ರಾಂಗ್ ಬಿಲೀಫ್ ಇತ್ತು. ಯಾವುದೇ ಹಾಡು ಹಿಟ್ ಆಯಿತು ಅಂತ ಹೇಳಿ ಆದರೆ ನಿಮ್ಗೊಂದು ಬ್ರ್ಯಾಂಡ್ ಅಥವಾ ಸೊ ಇವರನ್ನು ಗುರುತಿಸೋದು ಇದೆಲ್ಲ ಮಾಡ್ತಾರೆ. ಸೊ ನಿಮಗೆ ಅದು ಯಾವಾಗ ಫೀಲ್ ಆಯಿತು? ಜೊತೆಗೆ ಅದನ್ನು ಹೆಂಗೆ ರಿಸೀವ್ ಮಾಡಿದ್ರಿ? ಯಾಕಂದರೆ ಈಗ ಸಾಂಗ್ ಅಂದರೆ ಅಷ್ಟು ಜನ ಅಷ್ಟು ಬೇಗ ಗುರುತಿಸೋದಿಲ್ಲ. ಅಷ್ಟು ಇಷ್ಟಪಟ್ಟರೆ ಈಗ ಬ್ಯಾಂಗಲ್ ಬಂಗಾರಿ ಸಾಂಗ್ ಆಗಿರಬಹುದು, ಜೊತೆಗೆ ಸಪ್ತಸಾಗರದ ಆಚೆ ಎಲ್ಲೋ ಕಡಲನ್ನು ಕಾಣ ಹೊರಟಿರೋ ಸಾಂಗ್ ಅನ್ನೋದು ತುಂಬ ಎಮೋಷ್ನಲ್ ಸಾಂಗು. ಸೊ ಹೇಳಿ, ಹೇಗೆ ಒಂದರಿಂದ ಒಂದಕ್ಕೆ ಹೇಗೆ ಶಿಫ್ಟ್ ಆಗ್ತೀರಿ? ಅಥವಾ ಮುಂಚೆನೇ ನಿಮಗೆ ಸಿನಿಮಾ ಕತೆ ಏನಾದ್ರು ಹೇಳಿರ್ತಾರ ಹೇಗೆ ಅಂತ? ಕತೆ ಹೇಳ್ತಾರೆ, ಬಟ್ ಎಲ್ಲ ಸಾಂಗಿಗೂ ಕತೆ ನಮಗೆ ಬೇಕಾಗಲ್ಲ. ಕೆಲವೊಂದು ಸಾಂಗಿಗೆ ಫುಲ್ ಕತೆ ಬೇಕಾಗುತ್ತೆ, ಕೆಲವೊಂದು ಸಾಂಗಿಗೆ ಬರೀ ನಮಗೆ ಆ ಸಿಚುವೇಶನ್ ಬೇಕಾಗುತ್ತೆ, ಇನ್ನು ಕೆಲವೊಂದು ಸಾಂಗಿಗೆ ಏನೂ ಇರಲ್ಲ. ಅಲ್ಲಿ ನಾವೆಲ್ಲ ರೀಇಮ್ಯಾಜಿನ್ ಮಾಡಬೇಕು. ಈಗ ಆ ಥರ ಒಂದು ಎಕ್ಸಾಂಪಲ್ ಆದರೆ ಮಾಯಾವಿ ಅದು ಸಿನಿಮಾ ಸಾಂಗ್ ಅಲ್ಲ ಒಂದು. ಇನ್ನೊಂದು ಅದಕ್ಕೊಂದು ಕತೆ ಇರಲ್ಲ. ನಾವು ಒನ್ ಲೈನರ್ ಥರ ಯಾವ ಒಂದು ಎಮೋಷನ್ ಮೇಲೆ ಹೋಗ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಇರುತ್ತೆ. ಬಟ್ ಅದರೊಳಗಡೆ ಎಲ್ಲನೂ ಆ ವರ್ಲ್ಡನ್ನ ನಾವು ಕಟ್ಕೊಡ್ಬೇಕು. ಯಾಕಂದರೆ ನಾವೇನು ಇಮೇಜ್ ಕೊಡ್ತೀವೋ ಆಡಿಯನ್ಸ್ ತಲೆಯಲ್ಲಿ ಆ ಥರ ಒಂದು ಇಮೇಜ್ ಓಡ್ತಾ ಇರಬೇಕು. ಯಾಕಂದರೆ ಅದಕ್ಕೆ ಡೆಡಿಕೇಟೆಡ್ ವೀಡಿಯೋ ಸಾಂಗ್ ಇಲ್ಲ ಸಿನಿಮಾ ಥರ. ಅವರು ಒಂದು ಸ್ಟುಡಿಯೋ ಸೆಟಪಲ್ಲಿ ಕೂತ್ಕೊಂಡು ಹಾಡ್ತಿರ್ತಾರೆ, ಸೋನು ನಿಗಮ್ ಸರ್ ಆಮೇಲೆ ಸಂಜಿತ್ ಅವರು. ಸೊ ಅದರೊಳಗಡೆ ನಾವೇನು ಇಮೇಜ್ ಕೊಡ್ತೀವೋ ಆಡಿಯನ್ಸ್ಗೆ ಆ ಇಮೇಜ್ ಬರುತ್ತೆ, ಈ ಇಮೇಜ್ ಬರಬಾರ್ದು. ಸೊ ಇದು ಒಂದು ರೀತಿಯಾದಂಥ ಇದು. ಆ್ಯಂಡ್ ಇವಾಗ ಭೀಮಾಗೆ ಬರೋದಾದರೆ ಅಲ್ಲಿ ನಮಗೆ ಆ ಭೀಮನ ಒಂದು ಏರಿಯಾನೇ ನಮ್ಮ ವರ್ಲ್ಡ್. ಸೊ ನಾನು ಆ ವರ್ಲ್ಡಲ್ಲಿ ಒಬ್ಬ ಆಗಿಬಿಡ್ಬೇಕು. ಆವಾಗ ಭೀಮನ ಪರ್ಸ್ಪೆಕ್ಟಿವಿಂದ ಆಗಲಿ ಇನ್ನೊಂದು ಪರ್ಸ್ಪೆಕ್ಟಿವಿಂದ ನಮಗೆ ಯೋಚನೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಾನು ಆ ಏರಿಯಾಲಿದ್ದಿದ್ರೆ ಏನು ಮಾಡ್ತಿದ್ದೆ ಅನ್ನೋ ಒಂದು ಕ್ವೆಶನ್ ಹಾಕ್ಕೊಂಡಾಗಲೇ ನಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ.